65 ಎಷ್ಟು ಇರ್ಬೋದು ಅಷ್ಟೇ ಲಾಭದಲ್ಲಿದ್ದಾರೆ. ಹೀಗಾಗಿ ಅವ್ರ ಭವಿಷ್ಯದ ರಾಜಕೀಯದಲ್ಲಿ ಇನ್ನೂ ಭವಿಷ್ಯದ ಮುಂದಿನ 10-20 ವರ್ಷ 10 ವರ್ಷದ ಮಿನಿಮಮ್ ಇವರ ಒಂದು ಕಾಂಗ್ರೆಸ್ ಆಡಳಿತ ಬಂದ್ರೆ ಮುಖ್ಯಮಂತ್ರಿ ಆಗುವ ಎಲ್ಲ ಅದಾವ. ಇದರ ಅರ್ಥ ಸತೀಶ್ ಅವರು ಇನ್ನು ಮುಂದೆ ಫ್ಯೂಚರ್ದಲ್ಲೇ ಸಿ ಎಮ್ ಆಗೋದಿಲ್ಲ ಅಂತಲ್ಲ. ಆದ್ರೆ ಏನು ಆಗಬೇಕಾಗಿತ್ತಪ್ಪ ಅಂದ್ರೆ ಡಿ ಕೆ ಶಿ ಅವ್ರು ಒಮ್ಮೆ ಆದ್ರೆ ಅವ್ರ ಕೈಯಿಂದ ಅದನ್ನು ಕಸಿದುಕೊಳ್ಳೋದು ತೊಗೊಳ್ಳೋದು. ಇವತ್ತು ಯಾವ ರೀತಿಯಾಗಿ ಡಿ ಕೆ ಶಿ ಅವ್ರು ಒದ್ದಾಡಿದಾರಲ್ಲ, ನಮ್ಮ ಸಿ ಎಮ್ ಸಿದ್ದರಾಮಯ್ಯ ಅವರ ಕೈಯಿಂದ ಅಧ್ಯಕ್ಷ ಇದು ಸಿ ಎಮ್ ಸ್ಥಾನ ಕಸಿದುಕೊಳ್ಳೋದಕ್ಕೆ ಅಂಥ ಹೋರಾಟನ ಮತ್ತು ಭವಿಷ್ಯದಲ್ಲಿ ಮಾಡಬೇಕಾಗ್ತದೆ. ಮತ್ತು ಹಿಂದೂ ಸಂಘಟನೆ ಇನ್ನೂ ಪ್ರಬಲವಾಗಿ ಮಾಡಬೇಕಾಗ್ತದೆ. ಇನ್ನೂ ಭಾಳಷ್ಟು ಅದಾವೆ. ಅಷ್ಟು ಸುಲಭವಾಗಿ ಸಿ ಎಮ್ ಪೋಸ್ಟ್ ಸತೀಶ್ ಅವರು ಸಿಗೋದು ಸಮೀಪದಲ್ಲಿ ಭಾಳ ಕಷ್ಟ. ಅದಕ್ಕೆ ಅವರು ಏನಾದರೂ ಮಾಡಿ ಸಿದ್ದರಾಮಯ್ಯನ 2028ರವರೆಗೆ ಸಿ ಎಮ್ ಆಗಿ ಮುಂದುವರ್ಸ್ಕೊಂಡು ಹೋಗ್ಬೇಕಂತೇಳಿ ಅವ್ರ ಜೊತೆಗೆ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಈಗ ಪರಮೇಶ್ವರ್ಗೂ ಅದ ಈ ನೆಪದೊಳಗಾದರೂ ಸಹಿತ ಡಿ ಕೆ ಶಿವನ್ ತಪ್ಪಿಸಿ ಪರಮೇಶ್ವರಿಗೆ ಸಿಗಬಹುದು ದಲಿತ ಒಂದು ಕೋಟದಲ್ಲೇ. ನಂತರ 2 ವರ್ಷ ನಂತರ ಪರಮೇಶ್ವರ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಬದಿಗೆ ಸರಿಸ್ಬೋದು ಸತೀಶ್ ಅವರು. ಆದರೆ ಡಿ ಕೆ ಶಿ ಅವರು ಒಮ್ಮೆ ಆದ್ರೆ ಅವ್ರನ್ನ ಬದಿಗೆ ಸರಿಸೋ ಸಾಧ್ಯ ಇಲ್ಲ. ಯಾಕಂದ್ರೆ ಈಗಾಗಲೇ ಬೆಳಗಾವಿ ಜಿಲ್ಲೆ ರಾಜಕಾರಣದಲ್ಲಿ ಇನ್ನೂರು ಕಡೆ ಆಗಲಿ, ಅದರಲ್ಲೂ ಮುಖ್ಯ ಬೆಳಗಾವಿ ಜಿಲ್ಲೆ ರಾಜಕಾರಣದಲ್ಲೇ ಡಿ ಕೆ ಶಿ ಅವರು ಮೂಗು ತೋರಿಸ್ತಾ ಇದ್ದಾರೆ ಅನ್ನೋ ಸಹಿತ ಈಗಾಗಲೇ ಸ್ಪಷ್ಟ ಆಗ್ತಾ ನಡೆದು. ಹೀಗಾಗಿ ಇನ್ನೂ ಒಂದು ಏನಪ್ಪ ಅಂತಂದ್ರೆ ಸಪೋಸ್ ಡಿ ಕೆ ಶಿ ಅವರು ಸಿ ಎಮ್ ಆಗಿ ಸಂಪುಟ ವಿಸ್ತರಣೆ ಮಾಡಿದರೆ ಅದರಲ್ಲೇ ಲಕ್ಷ್ಮಣ್ ಸವದಿ ಖಚಿತವಾಗಿ ಉನ್ನತವಾದ ಮಂತ್ರಿಗಿರಿ ಪಡೆದಿದ್ದಾರೆ. ತಮ್ಮ ಬೆಂಬಲಿಗರನ್ನು ಈ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳೆಸುವ